10 ಐಟಮ್ ಬುಕ್ ಮಾಡಿದ ನಂತರ ಇನ್ನೇನದ ಐಟಮ್ ಬರಬೇಕು ಅನ್ನೋ ಹೊತ್ತಿಗೆ ಇನ್ನೂ ಒಂದೂವರೆ ತಾಸು ಇರುವ ಹೊತ್ತಿಗೆ ಏನು ಮಾಡ್ಬಿಡೋದು ಅಂತ ಹೇಳಿದ್ರೆ ಆ ಆರ್ಡರ್ನ ಕ್ಯಾನ್ಸಲ್ ಮಾಡಿಬಿಡೋದು. ಬೆಂಗಳೂರಿನಿಂದ ಸೇಲಂ ಹೋಗ್ತಾರೆ, ಕೊಯಂಬತ್ತೂರು ಹೋಗ್ತಾರೆ, ಹೀಗೆ ಇವರಂತ ಹೇಳಿದ್ರೆ ಇಡೀ ದೇಶವನ್ನೇ ಸಂಚಾರ ಮಾಡ್ತಿರ್ತಾರೆ. ಒಳ್ಳೆ ಟೂರಿಂಗ್. ಮಾನ್ಯ ವೀಕ್ಷಕರೇ, ಅಳಿದು ಉಳಿದವರು ಕಣ್ಣಂತೆ ಸ್ವಾಗತ ಸುಸ್ವಾಗತ. ಇವತ್ತು 2 ವಿಷಯನ ನಾವು ಮಾತಾಡಲೇಬೇಕು. ಒಂದು, ಮಂಗಳೂರಿನಲ್ಲಿ ನಡೆದಂತ ಒಂದು ದೊಡ್ಡ ಸೈಬರ್ ವಂಚನೆ, ಅಂದ್ರೆ ಸರಿಸುಮಾರು 30 ಕೋಟಿ ರೂಪಾಯಿ ವಂಚನೆ ನಡೆದಿರುತ್ತೆ. ಆ ಆರೋಪಿಗಳನ್ನ ತಗೊಂಡು ಹೋದಂತ ಪೊಲೀಸರು ಸೆಲ್ಫಿ ತಗೊಂಡ್ರು ಒಬ್ರು ಹೆಡ್ ಕಾನ್ಸ್ಟೇಬಲ್ ಅಂತ ಹೇಳಿ ಇವತ್ತು ಸಸ್ಪೆಂಡ್ ಆಗುತ್ತೆ. ಇದಾದ ಮೇಲೆ ಇನ್ನೊಂದೇನಂತ ಹೇಳಿದ್ರೆ, ಯಾವ ಅಪರಾಧಿಗಳು ಅದೇ ಅಪರಾಧಿಗಳು ಪೊಲೀಸ್ ಸ್ಟೇಷನ್ ನಲ್ಲಿ ಇರುವಾಗನೇ ಕಾಲೇಜ್ ವಿದ್ಯಾರ್ಥಿಗಳನ್ನ ಇತ್ತೀಚೆಗೆ ಸೈಬರ್ ಅಪರಾಧದ ಬಗ್ಗೆ ದೊಡ್ಡ ಮಟ್ಟದ ಜಾಗೃತಿ ಕಾರ್ಯಕ್ರಮಗಳು ನಡೀತಾ ಇದೆ. ಈ ಕಾರ್ಯಕ್ರಮ ಏನು ನಡೀತಾ ಇದೆ, ಇದು ಎಲ್ಲೆಲ್ಲಿ ಸೈಬರ್ ಪೊಲೀಸ್ ಸ್ಟೇಷನ್ಗಳಿರ್ತಾವೆ ಜಿಲ್ಲಾಕ್ಕೆ ಮಟ್ಟದಲ್ಲಿ ಅಂತ ಕಡೆ ಕರ್ಕೊಂಡೋಗಿ ಅಲ್ಲಿರುವಂತ ಅಧಿಕಾರಿಗಳಿರ್ತಾರೆ, ಅವರಿಂದ ಮಕ್ಕಳಿಗೆ ಒಂದು ಪಾಠವನ್ನ ಇಡ್ತಾರೆ. ಈ ರೀತಿ ಆಗುತ್ತೆ ಅಂತ ಹೇಳಿ ಇದೇ ರೀತಿಯ ಒಂದು ಜಾಗೃತಿ ಅಭಿಯಾನಕ್ಕೆ ಮೂಡುಬಿದ್ರೆಯಿಂದ ಬಂದಂತ ಒಂದು ಕಾಲೇಜಿನ ವಿದ್ಯಾರ್ಥಿಗಳಿಗೆ ಇವರಿಂದ ಅಂದ್ರೆ ಇಬ್ರು ನಟೋರಿಯಸ್ ಸೈಬರ್ ಅಪರಾಧಿಗಳಿದ್ರು, ಇಡೀ ದೇಶನೇ ಅವ್ರನ್ನ ಹುಡುಕ್ತಾ ಇತ್ತು, ಅವರಿಂದನೇ ಪಾಠ ಮಾಡಿಸಲಾಯಿತು ಅನ್ನುವಂಥದ್ದು ದೊಡ್ಡ ಮಟ್ಟದ ಒಂದು ಸುದ್ದಿ ಹರಡಿದೆ ಇದರಲ್ಲಿ. ಹಾಗಾದ್ರೆ ಇದು ನಿಜವಾಗ್ಲೂ ಯಾವಾಗ ನಡೆದಿದ್ದು ನೋಡುವ. ನೀವೆಲ್ಲ ಇತ್ತೀಚೆಗೆ ಕೇಳಿರ್ತೀರ ಮಾಧ್ಯಮದಲ್ಲಿ ಈ ಘಟನೆ ನಡೆಯುವುದು ಮಂಗಳೂರಿನಲ್ಲಿ. ಆದ್ರೆ ಘಟನೆ ನಡೆದು ಇಲ್ಲಿಗೆ 2 ರಿಂದ 3 ತಿಂಗಳಾಯ್ತು ಅನ್ನುವಂತ ಸುದ್ದಿ. ಆದ್ರೆ ಸಸ್ಪೆಂಡ್ ಈಗಾಗ ಕಾರಣ ಏನು, ಯಾರು ಇವರು ಅಂತ ನೋಡ್ತಾ ಹೋದ್ರೆ, ಇಬ್ಬರು ಮಹಾವಂಚಕರು ಅಂತ ಹೇಳಿದ್ರೆ ರಾಜಸ್ಥಾನ ಮೂಲದ ರಾಜ್ಕುಮಾರ್, ಸುಭಾಷ್ ಅನ್ನುವಂತ ಇಬ್ಬರು ವಂಚಕರೇನ ಈ ಸೈಬರ್ ಅಪರಾಧಗಳನ್ನ ಮಾಡ್ತಾ ಇರ್ತಾರೆ. ಅದರಲ್ಲಿ ಇವರು ಒಂದು ಹೊಸ ರೂಟನ್ನು ಹಿಡಿದಿರ್ತಾರೆ. ಆ ರಸ್ತೆ ಏನಂತ ಹೇಳಿದ್ರೆ, ಇವತ್ತಿನ ಪ್ರತಿಷ್ಠಿತ ಕಂಪನಿಗಳಿದಾವೆ ದೇಶದಲ್ಲಿ, ನಿಮ್ಗೆ ಗೊತ್ತಿರುತ್ತೆ 2 ಕಂಪನಿಗಳಿದಾವೆ. 2 ಕಂಪನಿಯಲ್ಲಿ ನೀವು ಸುಮಾರು ಏನು ಬೇಕೋ ಐಟಮ್ನ ಆನ್ಲೈನಲ್ಲಿ ಬುಕ್ ಮಾಡ್ತೀರಾ. ಅದರಲ್ಲಿ ನಿಮಗೆ ಟಿವಿ ಬೇಕಾದ್ರೆ ಟಿವಿ ಮಾಡ್ತೀರಾ, ಬೇರೆ ದೊಡ್ಡ ಐಟಮ್ ಬೇಕಾದ್ರೆ ಯಾವ ರೀತಿ ವಸ್ತು ಬೇಕಾದ್ರೂ ನೀವು ಅದರಲ್ಲಿ ಬುಕ್ ಮಾಡ್ತೀರಾ. ಬುಕ್ ಮಾಡಿದಾಗ ಈ ಕಂಪನಿಗಳು ಏನು ಮಾಡ್ತಾವ ಅಂತ ಹೇಳಿದ್ರೆ, ಅವರು ಕಂಪನಿ ಒಳಗೆ ಅವ್ರದ್ದೇನು ಆ ಐಟಮ್ ಇರೋದಿಲ್ಲ, ಯಾವ ಕಂಪನಿ ಆ ವಸ್ತುವನ್ನು ರೆಡಿ ಮಾಡ್ತಾ ಇರುತ್ತೆ. ಟಿವಿ ಯಾರು ರೆಡಿ ಮಾಡ್ತಿರ್ತಾರೆ, ವಾಷಿಂಗ್ ಮಷಿನ್ ಯಾರು ರೆಡಿ ಮಾಡ್ತಾ ಇರ್ತಾರೆ, ಇಲ್ಲ ದೊಡ್ಡ ಜ್ಯುವೆಲರಿ ಐಟಮ್ಸ್ ಯಾರು ರೆಡಿ ಮಾಡಿರ್ತಾರೆ, ಇಲ್ಲ ಬಟ್ಟೆಗಳನ್ನು ಯಾರು ತಯಾರಿಸ್ತಿರ್ತಾರೆ, ಅಂತ ಕಂಪನಿ ಒಟ್ಟಿಗೆ ಇವ್ರೇನು ಇಟ್ಟಿರ್ತಾರೆ ಅಂದ್ರೆ, ಇವ್ರದ್ದು ಅಂತ ಹೇಳಿದ್ರೆ ನಾವೇನು ಆರ್ಡರ್ ಮಾಡ್ತೇವೆ ಅದನ್ನೇನು ಮಾಡ್ತಾರೆ, ಆ ಕಂಪನಿಗೆ ಆರ್ಡರ್ ಪಾಸ್ ಮಾಡ್ತಾರೆ. ಆ ಆರ್ಡರ್ ಪಾಸ್ ಮಾಡಿದ ನಂತರ ಇದೇನಂದ್ರೆ ಇವರು ಮಧ್ಯವರ್ತಿಗಳ ತರ ಕೆಲಸ ಮಾಡ್ತಿರ್ತಾರೆ. ಅವ್ರದ್ದೊಂದು ರೇಟ್ ಇರುತ್ತೆ, ಮಧ್ಯೆ ಇವ್ರದ್ದೊಂದಿಷ್ಟು ರೇಟ್ ಅಂತ ಇರುತ್ತೆ. ನಾವು ಇವತ್ತು ಆಟೋ ರಿಕ್ಷಾ ಇರ್ಬೋದು, ಟ್ಯಾಕ್ಸಿ ಇರುತ್ತೆ, ಯಾವ ರೀತಿ ನಾವು ಬುಕ್ ಮಾಡಿದಾಗ ಹೇಗೆ ದುಡ್ಡು ಕಮಿಷನ್ ಯಾವ ರೀತಿ ಕಟ್ ಆಗುತ್ತೆ, ಅದೇ ರೀತಿನೇ ಈ ಭಾರತದ 1-2-3 ಪ್ರತಿಷ್ಠಿತ ಕಂಪನಿಗಳು ಇವತ್ತು ಈ ರೀತಿ ಕೆಲಸ ಮಾಡುವುದನ್ನೇ ಇವರು ತಮ್ಮ ವಂಚನೆಯ ಮೂಲವಾಗಿ ಬಂಡವಾಳ ಮಾಡ್ಕೊಂಡಿರ್ತಾರೆ, ಇದನ್ನೇ ಆಯ್ಕೆ ಮಾಡ್ಕೊಂಡಿರ್ತಾರೆ. ಇವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಇವತ್ತು ಮಂಗಳೂರಲ್ಲಿ ಇದ್ರೆ ಮಂಗಳೂರಿಗೆ ಒಂದು 10 ಐಟಮ್ನ ಬುಕ್ ಮಾಡಿಬಿಡುದು. 10 ಐಟಮ್ ಬುಕ್ ಮಾಡಿದ ನಂತರ ಇನ್ನೇನದ ಐಟಮ್ ಬರಬೇಕು ಅನ್ನೋ ಹೊತ್ತಿಗೆ ಇನ್ನೂ ಒಂದೂವರೆ ತಾಸು ಇರುವ ಹೊತ್ತಿಗೆ ಏನು ಮಾಡ್ಬಿಡೋದು ಅಂತ ಹೇಳಿದ್ರೆ ಆ ಆರ್ಡರ್ನ ಕ್ಯಾನ್ಸಲ್ ಮಾಡಿಬಿಡೋದು. ಯಾವಾಗ ಕ್ಯಾನ್ಸಲ್ ಮಾಡಿಬಿಡ್ತಾರೆ ಅಲ್ಲಿ ಅದಾಗ್ಲೇನೆ ಆ ಕಂಪನಿಯಿಂದ ಹೊರಟು ಮಂಗಳೂರಿನ ಲಾಜಿಸ್ಟಿಕ್ ಕಂಪನಿ ಒಳಗೆ ಆ ಸಾಮಾನು ಬಂದಿರುತ್ತೆ. ಆ ವ್ಯಕ್ತಿ ಆ ಲಾಜಿಸ್ಟಿಕ್ ಕಂಪನಿಯಿಂದ ಡೆಲಿವರಿ ಮಾಡುವಂಥವ್ರು, ಒಂದು ವೇಳೆ ಡೆಲಿವರಿ ಬಾಯ್ ಇದ್ರೆ ಡೆಲಿವರಿ ಬಾಯ್, ಅಥವಾ ಅದು ದೊಡ್ಡ ಐಟಮ್ ಆಗಿದ್ರೆ ಗೂಡ್ಸ್ ಗಾಡಿಯಲ್ಲಿ ಅದು ಡೆಲಿವರಿಗೆ ಇವ್ರು ಯಾವ ಜಾಗ ಕೊಟ್ಟಿರ್ತಾರೆ ಆ ಜಾಗಕ್ಕೆ ಆ ಸಾಮಾನು ಹೊರಟು ಬಿಟ್ಟಿರುತ್ತೆ. ಇದಾಗ್ಲೇನೆ ಇವರು ಕ್ಯಾನ್ಸಲೇಷನ್ ಮಾಡಿ ಆ ಮೇಲ್ ಇವ್ರಿಗೆ ಬಂದಿರುತ್ತೆ, ಇವರೊಂದು ಮೇಲ್ ಕಳಿಸ್ಬಿಟ್ಟಿರ್ತಾರೆ. ಸೊ ಹೀಗೆ ಕಳಿಸಿದ ನಂತರ ಏನಾಗುತ್ತೆ, ಇಲ್ಲಿ ಆ ಡೆಲಿವರಿ ಏನಾಗುತ್ತೆ ಅಂತ ಹೇಳಿದ್ರೆ ಆ ಮೆಸೇಜ್ ಇನ್ನೂವರೆಗೂ ಈ ಬುಕ್ ಮಾಡಿದಂಥ ಕಂಪನಿಯವ್ರು ಏನು ಮಾಡಿರ್ತಾರೆ ಅಂದರೆ ಬೇರೆ ಕಡೆ ಆರ್ಡರ್ ಕೊಟ್ಟಿರ್ತಾರೆ, ಅದಾಗಲೇ ಆರ್ಡರ್ ಯಾವುದೋ ಹೋಗ್ಬಿಟ್ಟಿರುತ್ತೆ, ಅದು ನೋಡಿದ್ರೆ ಆಗ್ಲೇನೆ ಆ ಲಾಜಿಸ್ಟಿಕ್ ಕಂಪ್ನಿಗೆ ಬಂದಿರುತ್ತೆ, ಅದಾಗ್ಲೇನೆ ಅಲ್ಲಿಂತ್ರನೂ ಹೊರಟೋಗ್ಬಿಟ್ಟಿರುತ್ತೆ, ಮೆಸೇಜ್ ಅಲ್ಲಿವರೆಗೆ ಇದು ಬಂದಿರೋದಿಲ್ಲ, ಇವನು ಕ್ಯಾನ್ಸಲ್ ಮಾಡೋದು. ಆವಾಗ ಐಟಮ್ನ ತಗೊಳ್ಳೋದು, ಆ ಐಟಮ್ನ ಮಾರೋದು, ಮತ್ತೊಂದು ಕಡೆ ಹೋಗೋದು ಅಂತ ಹೇಳಿದ್ರೆ ಮತ್ತೆ ಅವತ್ತೇ ಜಾಗ ಖಾಲಿ. ನೆಕ್ಸ್ಟ್ ಡೇ ಅವ್ರು ಏನು ಮಾಡಿಬಿಟ್ಟಿರ್ತಾರೆ ಅಂದರೆ ಮೈಸೂರಲ್ಲಿ ಇನ್ನೊಂದು ಸ್ವಲ್ಪ ಐಟಮ್ನ
ಕೂತ್ಕೊಂಡಲ್ಲೇನೆ ಬುಕ್ ಮಾಡಿಬಿಟ್ಟಿರ್ತಾರೆ. ಮೈಸೂರಿಂದ ಒಂದು ಅಡ್ರೆಸ್ ಹಾಕಿರ್ತಾರೆ. ಇದೇ ರೀತಿ ಮೈಸೂರಿನಿಂದ ಇವರು ಹುಬ್ಳಿಗೆ ಹೋಗ್ತಾರೆ, ಹುಬ್ಳಿಯಿಂದ ಬೆಂಗಳೂರು ಬರ್ತಾರೆ, ಬೆಂಗಳೂರಿನಿಂದ ಸೇಲಂ ಹೋಗ್ತಾರೆ, ಕೊಯಂಬತ್ತೂರು ಹೋಗ್ತಾರೆ. ಹೀಗೇ ಇವರಂತ ಹೇಳಿದ್ರೆ ಇಡೀ ದೇಶವನ್ನೇ ಸಂಚಾರ ಮಾಡ್ತಿರ್ತಾರೆ. ಒಳ್ಳೆ ಟೂರಿಂಗ್ ಟಾಕೀಸ್ ಥರ ಅವ್ರೇನು ಮಾಡ್ತಿರ್ತಾರೆ ಅಂದರೆ ಇದೇ ರೀತಿ ಮಾಲ್ ತಗೊಳ್ಳೋದು, ಆ ಮಾಲನ್ನು ಏನು ಮಾಡೋದು ಅಂದರೆ ಬೇರೆ ಬೇರೆ ಕಡೆ ಸೇಲ್ ಮಾಡ್ತಾ ಹೋಗ್ತಾ ಇರುವಂಥದ್ದು ಇವ್ರದ್ದೊಂದು ಎಮೋ. ಇವರಿಬ್ಬರು ರಾಜಸ್ಥಾನ ಮೂಲದವರಾಗಿರ್ತಾರೆ. ಇವ್ರ ಮೇಲೆ ಸುಮಾರು ಕೇಸ್ಗಳನ್ನು ಮಾಡಿರೋದ್ರಿಂದ ಇಡೀ ದೇಶದಲ್ಲೇ ಇವ್ರ ಮೇಲೆ ಕೇಸ್ ಇದ್ದಾವೆ. ಒಟ್ಟು ಈಗ ಲೆಕ್ಕಕ್ಕೆ ಬಂದಿರುವಂಥದ್ದೇ ಸರಿಸುಮಾರು 30 ಕೋಟಿ ರೂಪಾಯಿದ್ದು ವಂಚನೆ ಆಗಿದೆ. ಮಂಗಳೂರಿನಲ್ಲಿ ಲಾಜಿಸ್ಟಿಕ್ ಕಂಪನಿಯವರು ಉರ್ವಾ ಪೊಲೀಸ್ ಸ್ಟೇಷನ್ ನಲ್ಲಿ ಇವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಆಗ ಇವರನ್ನ ಹುಡ್ಕೊಂಡು ಹೋಗುವಂತ ಪೊಲೀಸರು ಎಲ್ಲಿದ್ದಾರೆ ಏನಿದ್ದಾರೆ ಅಂದಾಗ ಇವರು ಸೇಲಂ ಜೈಲಲ್ಲಿ ಅರೆಸ್ಟ್ ಆಗಿರ್ತಾರೆ. ಹೀಗಾಗಿ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿಂದ ಬಾಡಿ ವಾರಂಟ್ ತಗೊಂಡು ಸೇಲಂ ಜೈಲಿಗೆ ಹೋಗಿ ಸೇಲಂ ಜೈಲಿನಿಂದ ಈ ರಾಜ್ಕುಮಾರು ಸುಭಾಷನ್ನ ಕರ್ಕೊಂಡು ಮಂಗಳೂರಿನ ಉರ್ವಾ ಪೊಲೀಸ್ ಸ್ಟೇಷನ್ ಅಲ್ಲಿ ಕೇಸ್ ಆಗಿರುತ್ತೆ. ಹೀಗಾಗಿ ಆ ಸ್ಟೇಷನ್ಗೆ ತಂದು ಇಡ್ತಾರೆ, ಇವ್ರನ್ನ ಕೂರಿಸ್ತಾರೆ. ಯಾಕಂದ್ರೆ ಇವರು ವಿಚಾರಣೆ ಮಾಡಬೇಕಾಗಿರುತ್ತೆ. ಈ ವಿಚಾರಣೆ ಸಮಯ ಇದೇ ಸಮಯಕ್ಕೆ ಒಂದು ಘಟನೆ ನಡೆದೋಗ್ಬಿಡುತ್ತೆ. ಅದೇನಂತ ಹೇಳಿದ್ರೆ ಇತ್ತೀಚೆಗೆ ರಾಜ್ಯದಲ್ಲಿ ವಿಶೇಷವಾಗಿ ಸೈಬರ್ ಅಪರಾಧದ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಜಾಗೃತಿ ಶಾಲೆಗಳಿರ್ಬೋದು, ಕಾಲೇಜ್ಗಳಿರ್ಬೋದು, ಇಲ್ಲೆಲ್ಲ ಬೇಕಾದಷ್ಟು ಈ ರೀತಿ ಜಾಗೃತಿ ಅಭಿಯಾನ ನಡೀತಾ ಇದೆ. ಇದರ ಬಗ್ಗೆ ಮಾಹಿತಿ ಮತ್ತೆ ಜಾಗೃತಿ ಬಗ್ಗೆ ತಿಳ್ಕೋಬೇಕಾದ್ರೆ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಯಾವುದೇ ಜಿಲ್ಲೆಯಲ್ಲಿರುವಂತ ಏನ್ ಸೈಬರ್ ಅಪರಾಧ ಪತ್ತೆ ದಳ ಇರುತ್ತೆ, ಇಲ್ಲಿಗೆ ಸ್ಟೂಡೆಂಟ್ಸ್ನ ಕರ್ಕೊಂಡು ಬರ್ತಾರೆ. ಸ್ಟೂಡೆಂಟ್ಸ್ ಕರ್ಕೊಂಡು ಬಂದಂಥವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರ ಮುಂದೆ ಅಲ್ಲಿರುವಂಥ ಇನ್ಸ್ಪೆಕ್ಟ್ರು, ಪೊಲೀಸ್ ಆಫೀಸರ್ ಏನಿರ್ತಾರೆ ಅವರು ಯಾವ್ಯಾವ ರೀತಿ ಅಪರಾಧ ಮಾಡ್ತಾರೆ, ಯಾವ ರೀತಿ ಮಾಡ್ತಾರೆ, ಹೀಗೆ ಅಂತ ಹೇಳ್ತಿರ್ತಾರೆ. ಇದೇ ರೀತಿನೇ ಈ ಮೂಡುಬಿದ್ರೆಯಿಂದ ಕರ್ಕೊಂಡು ಬಂದಂಥ ಸ್ಟೂಡೆಂಟ್ಸ್ ಏನಂತ ಹೇಳಿದ್ರೆ ಮಂಗಳೂರಿನಲ್ಲಿ ಈ ರೀತಿ ಉರ್ವಾ ಪೊಲೀಸ್ ಸ್ಟೇಷನ್ನಲ್ಲಿ ಇಬ್ಬರನ್ನ ಸೇಲಂನಿಂದ ಕರ್ಕೊಂಡು ಬಂದಿದ್ದಾರೆ. ಕರ್ಕೊಂಡು ಬಂದಂಥವ್ರು ಇಂತಿಂಥ ಅಪರಾಧಗಳನ್ನು ಮಾಡಿದ್ದಾರೆ. ಆಗ ಏನು ಮಾಡಿಬಿಡ್ತಾರಂತ ಹೇಳಿದ್ರೆ ಬೇಕಾದ್ರೆ ನೀವು ಅವರು ಯಾವ ರೀತಿ ಅಪರಾಧ ಮಾಡಿದಾರೆ ಅಂತ ನೋಡ್ಬೋದು ಅಂತ ಹೇಳಿ ಒಂದು ಜಾಗೃತಿ ಉದ್ದೇಶದಿಂದ ಪೊಲೀಸರು ಹೇಳ್ತಾರೆ. ಆ ಉರ್ವಾ ಪೊಲೀಸ್ ಸ್ಟೇಷನ್ಗೆ ಅವ್ರು ಬರ್ತಾರೆ. ಬಂದ ಕೂಡಲೇ ಇವ್ರು ಅಲ್ಲೇ ಕೂತ್ಕೊಂಡಿರ್ತಾರೆ. ಅಪರಾಧಿಗಳು ಏನಂತ ಹೇಳಿದ್ರೆ ಕೂತ್ಕೊಂಡಿರ್ತಾರೆ. ಯಾಕಂದ್ರೆ ಅವ್ರದ್ದು ವಿಚಾರಣೆ ಇರುತ್ತೆ. ಈಗ ಸ್ಟೇಷನಲ್ಲಿ ಅವ್ರು ಕೂತ್ಕೊಂಡಿರ್ತಾರೆ. ಕೂತ್ಕೊಂಡಾಗ ಏನಾಗುತ್ತೆ ಅಂತ ಹೇಳಿದ್ರೆ ಆಗ ಯಾರಲ್ಲಿ ಇದ್ದಂಥವ್ರು ಕೈ ಮಾಡಿ ತೋರಿಸ್ತಾರೆ, ಇವರು ಈ ರೀತಿ ಅಪರಾಧ ಮಾಡಿದ್ದಾರೆ, ಇವರು ಈ ರೀತಿಯ ಮೋಸ ಮಾಡಿದ್ದಾರೆ ಅಂತ ಹೇಳಿ. ಆಗ ಏನಾಗುತ್ತಂದ್ರೆ ಬಂದಂಥ ವಿದ್ಯಾರ್ಥಿಗಳಿರ್ತಾರೆ, ವಿದ್ಯಾರ್ಥಿಗಳಿಗೆ ಒಂಥರ ಇದು ಪ್ರಾತ್ಯಕ್ಷಿಕವಾಗಿ ಅಂತ ಹೇಳಿದ್ರೆ ಅದ್ರ ಮಧ್ಯೆ ಏನಾಗ್ಬಿಡುತ್ತಂದ್ರೆ ಅಲ್ಲೇ ಇರುವಂತ ಒಬ್ರು ಪೊಲೀಸ್ ಏನ್ ಮಾಡ್ತಾರೆ, ಕಾನ್ಸ್ಟೇಬಲ್ ಏನ್ ಮಾಡ್ತಾರೆ, ಒಂದು ಫೋಟೋನ ತೆಗೆದು ಬಿಡ್ತಾರೆ. ಇದು ಹೇಗಾಗತ್ತಂತ ಹೇಳಿದ್ರೆ ಆ ಪೊಲೀಸ್ ಸ್ಟೇಷನ್ಗೆ ಅವರು ಬಂದಿರುವಂತದ್ದು ಈ ರೀತಿ ಅಪರಾಧಿಗಳಿದ್ದಾರೆ, ಅಲ್ಲಿ ತನಿಖೆ ಮಾಡ್ತಾ ಇದ್ದಾರೆ, ಈ ರೀತಿ ಕೇಸ್ಗಳಾಗಿದೆ ಅಂತ ಹೇಳಿ ಅವರು ಆ ಜಾಗೃತಿ ಶಿಬಿರದಲ್ಲಿ ಬಂದಂಥವ್ರು ಅವ್ರು ಒಳಗೆ ಬಂದಿರ್ತಾರೆ. ಅದೇ ಸಮಯಕ್ಕೆ ಈ ಅಪರಾಧ ಮಾಡಿದಂಥವ್ರು ಅಲ್ಲೇ ಇರ್ತಾರೆ. ಅದು ಹೇಗಾಗತ್ತೆ ಅಂತ ಹೇಳಿದ್ರೆ ಅಲ್ಲೇ ಇದ್ದಂಥವ್ರು ಒಂದು ಫೋಟೋ ತೆಗೆದು ಬಿಡ್ತಾರೆ. ಆ ಫೋಟೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾರೆ. ಅದು ಯಾರ್ಯಾರ ಕೈಯಲ್ಲಿ ಸಿಗುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಆ ಫೋಟೋ ಹರಿದಾಡುತ್ತಿದ್ದು ಮೊದಲಿಗೆ. ಇದಾದ ಮೇಲೆ ಇವ್ರು ಏನು ಹಿಡ್ಕೊಂಡು ಬಂದಿರ್ತಾರೆ ಆ ಇಬ್ಬರನ್ನ, ಅವರನ್ನ ಈಗ ಅಲ್ಲಿ ವಿಚಾರಣೆ ಮಾಡಿದ್ರೆ ಎಲ್ಲಿಂದ ಮಾಲ್ ಹೊರಟುತ್ತೆ. ಯಾಕಂದ್ರೆ ಇಲ್ಲಿ ಸರಿಸುಮಾರು 30 ಕೋಟಿ ರೂಪಾಯಿದ ಸೈಬರ್ ಅಪರಾಧಿಗಳು ಇವರಿಬ್ರು. ಮಾಲ್ ಎಲ್ಲಿಂದ ಬಂದಿರುತ್ತೆ ಯಾಕಂತ ಹೇಳಿದ್ರೆ ಈಗ ನಾವೇನಾದ್ರೂ ಒಂದು ವೆಬ್ಸೈಟಲ್ಲಿ ನಾವೊಂದು ಆನ್ಲೈನಲ್ಲಿ ವಸ್ತುಗಳನ್ನು ಬುಕ್ ಮಾಡಿದ್ರೆ ಅದರ ಆಫೀಸ್ ಅದು ಬಾಂಬೆಯಲ್ಲಿ ಇರುತ್ತೆ. ಬಟ್ ಆ ಆಫೀಸಿಂದ ಇಡೀ ದೇಶದಲ್ಲಿ ಯಾವ್ಯಾವ ಕಂಪನಿ ಎಲ್ಲೆಲ್ಲಿದೆ ಅಲ್ಲೆಲ್ಲಿ ಕೊಟ್ಟು ಬಿಟ್ಟಿರ್ತಾರೆ. ಟಿವಿ ಮ್ಯಾನುಫ್ಯಾಕ್ಚರ್ ಮಾಡೋರು ಟಿವಿ ಕೊಟ್ಟಿರ್ತಾರೆ, ಅವ್ರು ಆರ್ಡ್ರು, ಮೊಬೈಲ್ ಅವ್ರಿಗೆ ಮೊಬೈಲ್ ಕೊಟ್ಟಿರ್ತಾರೆ, ಅದೆಲ್ಲ ಅವ್ರದೇ ಕೆಲಸ ಅದು. ಅವರು ಅಲ್ಲಿಂದ ಇಲ್ಲಿ ಕಳಿಸೋದು ಅಷ್ಟೇನೆ, ಆ ಕಂಪನಿಯಿಂದಾನೇ ಡೈರೆಕ್ಟ್ ಆಗಿ ಇಲ್ಲಿ ಲಾಜಿಸ್ಟಿಕ್ ಬರ್ತಾ ಇರುತ್ತೆ. ಹೀಗಾಗಿ ಸುಮಾರು ವಸ್ತುಗಳು ಜೈಪುರ್ನಿಂದ ಬಂದಿರುವಂತ ವಸ್ತುಗಳೇನಿರ್ತಾವ ಈ ಮಂಗಳೂರಿಗೆ ಲಾಜಿಸ್ಟಿಕ್ ಅಲ್ಲಿ ಬಂದು ಆ ನಂತರ ಇವರು ಅದನ್ನು ವಸ್ತುನ ತಗೊಂಡು ಹೋಗ್ಬಿಟ್ಟಿರ್ತಾರೆ. ಹೀಗಾಗಿ ಇವರು ಚೀಟಿಂಗ್ ಮಾಡಿದ ಜಾಗನ ಹೋಗ್ಬೇಕಲ್ಲ, ನಾಳೆ ಇದು ಕೇಸ್ ಸ್ಟಾರ್ಟ್ ಆದ ನಂತರ ಮಹಾಜರ್ ಆಗ್ಲೇಬೇಕಾಗತ್ತೆ. ಆ ಮಹಾಜರ್ ಅಂದ್ರೆ ಎಲ್ಲಿ ಅಪರಾಧ ನಡೆದಿದೆ ಅಂದ್ರೆ ಆ ಕೃತ್ಯ ನಡೆದಿದೆ ಆ ಸ್ಥಳಕ್ಕೆ ಕರ್ಕೊಂಡು ಹೋಗ್ಲೇಬೇಕಾಗತ್ತೆ. ಹೋಗ್ಬೇಕಾದಾಗ ಇವ್ರು ಏನ್ ಮಾಡ್ಬಿಡ್ತಾರೆ ಅಂದ್ರೆ ಮಂಗಳೂರಿನಿಂದ ಜೈಪುರು ಈಗ ಎಕ್ಸ್ಪರ್ಟ್ಸ್ ಹೇಳೋ ಪ್ರಕಾರ ತುಂಬಾ ದೂರವಿರುವುದರಿಂದ, ಯಾಕಂತ ಹೇಳಿದ್ರೆ ಇನ್ ಕೇಸ್ ಇವರು ಟ್ರೈನ್ನಲ್ಲಿ ಹೋದ್ರು 3 ದಿವಸ ಆಗುತ್ತೆ, ಆಮೇಲೆ ಬೇರೆ ವೆಹಿಕಲ್ ತೊಗೊಂಡು ಹೋದ್ರು 3 ದಿವಸ 4 ದಿವಸ ಆಗುತ್ತೆ, ಹೋಗಿ ಬರೋತ್ತಿಗೆ 8 ರಿಂದ 10 ದಿವಸ ಆಗುತ್ತೆ. ಹೀಗಾಗಿ ಕೆಲವೊಂದು ಸಮಯದಲ್ಲಿ ವಿಮಾನದಲ್ಲೇ ಹೋಗ್ತಾರೆ.
ಆದ್ರೆ ಆ ರೀತಿ ಇವ್ರೇನ್ ಮಾಡ್ತಾರೆ, ಜೈಪುರ್ಗೆ ಕರ್ಕೊಂಡು ಹೋಗ್ತಾರೆ ಇವ್ರನ್ನ, ಅಪರಾಧಿಗಳನ್ನ. ಈ ಅಪರಾಧಿಗಳನ್ನ ಕರ್ಕೊಂಡು ಹೋಗೋತ್ತಿಗೆ ಈಗ ಜೈಪುರ್ ಹೋದ್ಮೇಲೆ ಅಲ್ಲಿ ಫೋಟೋ ವಿಡಿಯೋ ಮಾಡಲೇಬೇಕಾಗುತ್ತೆ. ಯಾಕಂದ್ರೆ ಇವರು ಜೈಪುರ್ಗೆ ಹೋಗಿದ್ರು ಅಂತ ಪ್ರೂಫ್ ಬೇಕಲ್ಲ ಪೊಲೀಸರು. ಈ ಅಪರಾಧಿಗಳನ್ನ ಕರ್ಕೊಂಡು ಯಾವ ಸ್ಥಳದಲ್ಲಿ ಇವರು ಅಪರಾಧ ಮಾಡಿದ್ದಾರೆ, ಅಪರಾಧ ಜಾಗಕ್ಕೆ ಕರ್ಕೊಂಡು ಹೋಗಲೇಬೇಕಾಗುತ್ತೆ. ಇಲ್ಲಾಂದ್ರೆ ಅವರು ಜೈಪುರ್ ಅಂತ ಹೇಳಿ ಬೆಂಗಳೂರಲ್ಲಿ ಕೂತ್ಕೊಂಡು ನಾವು ಜೈಪುರ್ಗೆ ಹೋಗಿ ಬಂದ್ಬಿಟ್ಟಿದ್ದೇವೆ ಅಂದ್ರೆ ಅದು ಇನ್ನೊಂದು ಇದಾಗತ್ತೆ ಅಂತ ಹೇಳಿ ಅಲ್ಲಿ ಫೋಟೋ ವಿಡಿಯೋಗಳನ್ನೆಲ್ಲ ಮಾಡ್ಕೊಳ್ತಾರೆ. ಆಮೇಲೆ ಆ ಜಾಗ ಎಲ್ಲೆಲ್ಲಿ ಹೋಗ್ತಾರೆ ಆ ಲೊಕೇಶನ್ಗಳನ್ನ ಶೇರ್ ಮಾಡ್ತಾರೆ ಇವರು. ಶೇರ್ ಮಾಡಿ ಆ ಲೊಕೇಶನ್ಗಳನ್ನ ತಮ್ಮ ಮೊಬೈಲ್ನಲ್ಲಿ ಇಟ್ಕೊಳ್ತಾರೆ. ಈಗಂತೂ ಅದು ಇರೋದ್ರಿಂದ ಹೀಗಾಗಿ ಆ ಸಮಯದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈ ರೀತಿಯ ಫೋಟೋಗಳನ್ನು ತೆಗೆಯೊತ್ತಿಗೆ ಏನು ಹೆಡ್ ಕಾನ್ಸ್ಟೇಬಲ್ ಇರ್ತಾರೆ ಅವ್ರು ಆ ವ್ಯಕ್ತಿಯ ಪಕ್ಕದಲ್ಲಿ ಇರ್ತಾರೆ. ಅಪರಾಧಿ ಇರ್ತಾನೆ ಒಬ್ಬ ಮಾಡಿದಂಥವನು, ಅವನು ಏನು ಮಾಡ್ಬಿಡ್ತಾನೆ ಅಂದ್ರೆ ಸೆಲ್ಫಿ ತಕ್ಕೊಂಡ್ಬಿಡ್ತಾನೆ. ಯಾಕಂದ್ರೆ ಈಗ ಇವರು ಯಾರು ಅಂತ ಹೇಳಿದ್ರೆ ಇವ್ರು ನಿಮಗೆ ಗೊತ್ತಾಗುತ್ತೆ, ಇವರು ಈ ರೀತಿ ಅಫೆಂಡರ್ಸ್, ಚೀಟಿಂಗ್ ಮಾಡುವಂಥವ್ರು, ಈ ರೀತಿಯ ಪ್ರವೃತ್ತಿ ಇರೋರು. ಹೀಗಾಗಿ ಇವರು ಸದಾ ಇವ್ರು ನಕ್ಕೊಂಡೇ ಇರ್ತಾರೆ, ಮತ್ತೆ ತಮ್ಮದೇನು ಆಗಿಲ್ಲ ಅನ್ನೋರ್ ತರನೇ ತೋರಿಸ್ತಿರ್ತಾರೆ ಸಮಾಜಕ್ಕೆ. ಹೀಗಾಗಿ ತಾವು ಸಿಕ್ಕಾಕೊಂಡ್ರು ನಾವು ಏನು ಸಿಕ್ಕಾಕೊಂಡಿಲ್ಲ ಅನ್ನುವಂಥ ವ್ಯಕ್ತಿತ್ವನೇ ಇವ್ರ ಹತ್ರ ಇರುತ್ತೆ. ಇವರು ಈ ರೀತಿಯ ಅಪರಾಧಿಗಳ ಹತ್ರ ಯಾವತ್ತೂ ಪಶ್ಚಾತ್ತಾಪದ ಮನೋಭಾವಗಳೇ ಇರುವುದಿಲ್ಲ. ಯಾಕಂದ್ರೆ ಅವರು ದಂಧೆನೇ ಮಾಡ್ಕೊಂಡಿರ್ತಾರೆ. ಹೀಗಾಗಿ ಅವನೇನ್ ಮಾಡ್ಬಿಡ್ತಾನಂದ್ರೆ ಈ ಫೋಟೋ ಕ್ಲಿಕ್ ಮಾಡೋತ್ತಿಗೆ ಒಟ್ಟಿಗೆ ಸೆಲ್ಫಿ ಕ್ಲಿಕ್ ಮಾಡ್ಕೊಳ್ತಾನೆ. ಅದೇ ಸಮಯಕ್ಕೆ ಆ ಹೆಡ್ ಕಾನ್ಸ್ಟೇಬಲ್ ಇವ್ರ ಪಕ್ಕದಲ್ಲೇ ನಿಂತ್ಕೊಂಡಿರ್ತಾರೆ. ಯಾವಾಗ ಅದು ಆ ಫೋಟೋ ಸುಮಾರು ತಿಂಗಳ ಹಿಂದೆನೆ ಇದು ಜೈಪುರಲ್ಲಿ ನಡೆದೋಗ್ಬಿಡುತ್ತೆ. ಅದು ಆಗಿ ಇಷ್ಟೆಲ್ಲ ಘಟನೆ ನಡೆದಾದ ನಂತರ ಇದರ ಮೂಲ ಚೆಕ್ ಮಾಡಿದಂಥ ಎಕ್ಸ್ಪರ್ಟ್ಸ್ ಹೇಳೋದೇನಂತ ಹೇಳಿದ್ರೆ 2 ತಿಂಗಳ ನಂತರ ಇದು ಮತ್ತೆ ಈ ಫೋಟೋ ಅಂದ್ರೆ ಯಾರ್ದೋ ಒಂದು ಮೊಬೈಲಲ್ಲಿ ಬರುತ್ತೆ. ಅಲ್ಲಿಂದ ಏನಾಗುತ್ತೆ ಅಂದ್ರೆ ಬೇರೆ ಎಲ್ಲ ಮಂಗಳೂರಿನ ಕೆಲವೊಂದು ಗ್ರೂಪ್ಗಳಲ್ಲಿ ಮತ್ತೆ ಶೇರ್ ಆಗುತ್ತೆ. ಈ ಫೋಟೋ ಶೇರ್ ಆದ ಕೂಡಲೇ ಇದಕ್ಕೆ ಬೇಕಾದಷ್ಟು ಥರದ ವ್ಯಾಖ್ಯಾನಗಳು ಬರ್ತಾವಂತೆ. ಅದೇನಂತ ಹೇಳಿದ್ರೆ ಜೈಪುರ್ಗೆ ಪೊಲೀಸರು ಮಜಾ ಮಾಡ್ಲಿಕ್ಕೆ ಹೋಗಿದ್ರು, ಐಷಾರಾಮಿಯಾಗಿ ಹೋಗಿದ್ರು ಅಂಥೇಳಿ. ಯಾಕಂತ ಹೇಳಿದ್ರೆ ಹೀಗಾಗಿ ವಿಮಾನದಲ್ಲಿ ಹೋದ್ರು ಅನ್ನುವಂಥದ್ದೊಂದು. ಆಮೇಲೆ ಅಪರಾಧಿಗಳೇ ಇವ್ರಿಗೆ ವಿಮಾನ ಮಾಡಿದ್ರು ಅನ್ನುವಂಥದ್ದು. ಆದರೆ ಒಂದು ಮೂಲಗಳ ಪ್ರಕಾರ ಹೇಳ್ತಾರೆ, ಪೊಲೀಸ್ ಕಾನೂನಿನ ಪ್ರಕಾರ ಈಗ ತುಂಬಾ ಬೇರೆ ಬೇರೆ ರಾಜ್ಯ ತುಂಬಾ ದೂರ ಇದ್ದಾಗ ಆಮೇಲೆ ಇವ್ರೇನು ಬಾಡಿ ವಾರಂಟಲ್ಲಿ ಇಷ್ಟು ದಿವಸ ಅಂತ ಅಲ್ಲಿ ಸೇಲಂ ಜೈಲಿನಿಂದ ಇವ್ರನ್ನ ತಗೊಂಡು ಬಂದಿರ್ತಾರೆ. ಹೀಗಾಗಿ ಅವ್ರು ಏನು ಮಾಡ್ಬೇಕಂದ್ರೆ ಅವ್ರು ತತ್ಕ್ಷಣ ವಿಚಾರಣೆ ಮಾಡಿ ಮತ್ತೆ ಅವ್ರನ್ನ ಕೊಡಬೇಕಾಗತ್ತೆ. ಯಾಕಂದ್ರೆ ಈ ರೀತಿ ಸೈಬರ್ ಅಪರಾಧಿಗಳದೇನಂದ್ರೆ ಇಡೀ ದೇಶ ತುಂಬಾ ಕೇಸ್ಗಳಿರುತ್ತೆ. ಇವ್ರಿಗೆ ಈ ರೀತಿ ಸುಮಾರು ಕೇಸ್ಗಳ ವಂಚನೆ ಕೇಸ್ಗಳು ಇದ್ದೇ ಇರ್ತವೆ. ಹೀಗಾಗಿ ಇವ್ರು ಏನು ಮಾಡ್ತಾರೆ, ಆ ಟೈಮ್ ಉಳಿಸೋದಕ್ಕೋಸ್ಕರ ಫ್ಲೈಟಲ್ಲಿ ಬರಬೇಕಾಗತ್ತೆ ಅಂತ ಹೇಳುವಂಥದ್ದು ಈಗೊಂದು ಮೂಲಗಳಿಂದ ಬರ್ತಾ ಇದೆ. ಇದೆಲ್ಲಕ್ಕಿಂತ ಹೆಚ್ಚಾಗಿ ಫ್ಲೈಟಲ್ಲಿ ಹೋಗೋತ್ತಿಗೆ ತಮ್ಮ ಹೆಸರಲ್ಲಿ ಫ್ಲೈಟ್ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಅಲ್ಲಿ ಹೋಗಿ ಬಂದ ನಂತರ ಇವರು ಖರ್ಚು ಹಾಕ್ತಾರಂತೆ. ಈ ರೀತಿ ಟ್ರಾನ್ಸ್ಪೋರ್ಟೇಷನ್ಗೆ ಇಷ್ಟು ಖರ್ಚಾಯಿತು, ಅಲ್ಲಿ ಉಳ್ಕೊಳ್ಳೋ ಹೋಟೆಲ್ಗೆ ಇಷ್ಟು ಖರ್ಚಾಯಿತು, ಈ ರೀತಿ ಹಾಕ್ತಾರಂತೆ. ಅಂದ್ರೆ ತಮ್ಮೊಳಗೆ ಇರುವ ಕೆಲವೊಂದು ಸಮಸ್ಯೆಗಳಿಂದ ಇದೇನಂದ್ರೆ ಇದಕ್ಕೆ ಬೇರೆ ರೀತಿಯ ಹೊರಗೆ ಇದಕ್ಕೆ ತಲೆ ಬರಹಗಳು ಅಂದ್ರೆ ಇವತ್ತಿನ ಬರವಣಿಗೆಗಳು ಬರ್ತಾವೆ. ಹೀಗಾಗಿ ಅಲ್ಲೇನಾಗುತ್ತೆ ಅಂದ್ರೆ ಪೊಲೀಸರವರೊಟ್ಟಿಗೆ ಮಜಾ ಮಾಡ್ಲಿಕ್ಕೆ ಹೋಗಿದ್ರು ಈ ಅಪರಾಧಿಗಳನ್ನ ಕರ್ಕೊಂಡು. ಹೀಗಾಗಿ ಎಲ್ಲಿ ಬೇಕಾದ್ರೂ ಫೋಟೋ ತೆಗೆಸ್ಕೊಂಡಿದ್ದಾರೆ ಅನ್ನುವಂಥದ್ದು. ಆದ್ರೆ ಆ ಫೋಟೋಗಳು ತೆಗೆಸ್ಕೊಂಡಿದ್ದು ಏನಂದ್ರೆ ನಾಳೆ ವಿಚಾರಣೆ ಬಂದಾಗ ಆ ಕಾನೂನಿ ಕೋರ್ಟಿಗೆ ಬೇಕಾಗತ್ತಂತ ಹೇಳಿ ಫೋಟೋ ಲೊಕೇಶನ್ ಎಲ್ಲ ಹಾಕ್ತಾರೆ ಅನ್ನುವಂಥದ್ದು ಒಂದು ಸುದ್ದಿ. ಆದ್ರೆ ಇನ್ನೊಂದಂದ್ರೆ ಈ ಘಟನೆ ನಡೆದು ಈಗಾಗಲೇ 3 ತಿಂಗಳಾಗ್ಬಿಟ್ಟಿದೆ. 3 ತಿಂಗಳ ನಂತರ ಈಗ ಹೆಡ್ ಕಾನ್ಸ್ಟೇಬಲ್ ಸಸ್ಪೆಂಡ್ ಆಗಿದ್ದಾರೆ. ಏನು ವಿದ್ಯಾರ್ಥಿಗಳು ಬಂದಿದ್ರು ಅವರಿಗೆ ಟ್ರೈನಿಂಗ್ ಕೊಡಿಸಲಾಯಿತು ಅನ್ನುವಂಥದ್ದು ದೊಡ್ಡ ಮಟ್ಟದ ಸುದ್ದಿ. ಇದನ್ನು ಹೇಳುವಂಥದ್ದು ಏನಂದ್ರೆ ಇದು ಅವ್ರ ಹತ್ರ ಟ್ರೈನಿಂಗ್ ಕೊಡಿಸ್ಲಿಲ್ಲ, ಅವ್ರು ಬರುವುದು ಪೊಲೀಸ್ ಸ್ಟೇಷನ್ ಒಳಗೇನೋ ಅದೇ ಸಮಯಕ್ಕೆ ಅವ್ರು ಅಲ್ಲಿ ಅಪರಾಧಿಗಳು ಇರುವುದಕ್ಕೂ ಆ ಸಮಯದಲ್ಲಿ ಪೊಲೀಸರಿಗೆ ಕೈ ಮಾಡಿ ಇದೇ ಅಪರಾಧಿಗಳು ಇವರು ಸೈಬರ್ ಅಪರಾಧಿಗಳಂತ ತೋರಿಸೋದಕ್ಕೂ ಇವರೆಲ್ಲ ನಿಂತ್ಕೊಂಡಿರೋದಕ್ಕೂ ಆ ಫೋಟೋಗೆ ಮ್ಯಾಚ್ ಆಗಿದೆ. ಹೀಗೆ ಈ ಫೋಟೋ ಅನ್ನುವಂಥದ್ದು ಎಲ್ಲಿವರೆಗೆ ಸಂಚಲನ ಸೃಷ್ಟಿ ಮಾಡುತ್ತನ್ನೋದಕ್ಕೆ ಈ ಕಾನ್ಸ್ಟೇಬಲ್ ಈಗ ಸಸ್ಪೆಂಡು. ಆಮೇಲೆ ಈಗ ಆ ಪೂರ್ತಿ ಸ್ಟೇಷನ್ಗೇನೆ ವಿಚಾರಣೆ ಎನ್ಕ್ವೈರಿ ಕೂರಿಸಿದ್ದಾರೆ. ಅದಾದ ಮೇಲೆ ಮಾಧ್ಯಮದಲ್ಲಿ ಈಗ ದೊಡ್ಡ ಸುದ್ದಿ ಆಗಿರುವಂತಹದ್ದು
ಆದರೆ ತುಂಬಾ ಮೂಲಗಳ ಪ್ರಕಾರ ಹೇಳೋ ಪ್ರಕಾರ ಈ ರೀತಿ ಅಪರಾಧಿಗಳನ್ನ ಹಿಡಿಬೇಕಾದ್ರೂ ತುಂಬಾ ಕಷ್ಟ. ಯಾಕಂದ್ರೆ ಇವ್ರ ಎಮೋ ಈ ರೀತಿ ಇರುತ್ತಂದ್ರೆ ಇಡೀ ದೇಶದ ತುಂಬಾನೇ ಇವ್ರು ಮನೆನೇ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಇಡೀ ದೇಶನೇ ತಮ್ಮನೆ, ಎಲ್ಲಾ ಊರುಗಳು ತಮ್ಮನೆ ಆಗ್ಬಿಟ್ಟಿರ್ತಾವೆ. ಯಾವ್ಯಾವ ಊರಿಗೆ ಹೋಗ್ತಾರೆ ಅಲ್ಲೆಲ್ಲ ಬುಕ್ ಮಾಡುದು ಹೋಗುದು. ಹೀಗಾಗಿ ಇವ್ರದ್ದು ಇಷ್ಟ ಅಪರಾಧ ಕೇಸ್ಗಳಿರ್ತಾವಂದ್ರೆ ಇವ್ರನ್ನ ಹಿಡಿಯುವುದೇ ದೊಡ್ಡ ಸಾಹಸದ ಕೆಲಸ. ಅದರಲ್ಲೂ ಆ ಸ್ಟೇಷನ್ ಅವ್ರು ಹಿಡ್ಕೊಂಡು ಬಂದಿದ್ದಾರೆ ಮತ್ತು ಅಷ್ಟು ಬೇಗನೆ ವಿಚಾರಣೆ ಮಾಡ್ತಾ ಇದ್ದಾರೆ. ಅದರ ಮಧ್ಯಾಹ್ನ ಏನು ಅಮಾನತ್ತಿನ ಶಿಕ್ಷೆನ ಅಥವಾ ಈ ವಿಚಾರಣೆಯ ಶಿಕ್ಷೆನ ಅನ್ನುವಂಥದ್ದು ಈಗ ದೊಡ್ಡ ಮಟ್ಟದಲ್ಲಿ ಹರಿದಾಡ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ಯಾಕೆ ನಾನು ಇದಕ್ಕೂ ಒಂದು ಕ್ರಾಸ್ ಕ್ವಶನ್ ಆಗಿ ಕೆಲವೊಬ್ಬರ ಹತ್ರ ಕೇಳಿದೆ. ಒಂದು ವೇಳೆ ಫ್ಲೈಟ್ ಟಿಕೆಟ್ ಪೊಲೀಸ್ ಇಲಾಖೆ ಮಾಡೋದಿಲ್ಲ, ಮೊದಲು ಅವರು ಇವ್ರ ಹೆಸರಲ್ಲಿ ಮಾಡಿಕೊಂಡು ಆ ನಂತರ ಆ ದುಡ್ಡನ್ನು ರಿಎಂಬರ್ಸ್ ಮಾಡಿಸ್ಕೊಳ್ತಾರೆ. ಹೋಗಿದ್ದು ಅಪರಾಧಿನ ಕರ್ಕೊಂಡು ಇಷ್ಟು ಖರ್ಚಾಗಿದೆ, ಇಷ್ಟು TA ಅಂತ ಹೇಳಿ. ಯಾಕಂದ್ರೆ ಈ ರೀತಿ ಸುಮಾರು ಕೇಸ್ಗಳೆಲ್ಲ ಆಗತ್ತೆ. ಈಗ ಮಂಗಳೂರಿನಲ್ಲಂತೂ ಸುಮಾರು ಭೂಗತ ದೊಡ್ಡ ದೊಡ್ಡ ಜಗತ್ತಿನ ಡಾನ್ಗಳೇ ಇದ್ದಂಥದ್ದು ನಿಮ್ಗೆ ಗೊತ್ತು. ಇವರನ್ನ ಬೇರೆ ದೇಶ ಸೌತ್ ಆಫ್ರಿಕಾದಿಂದನೋ ದುಬೈನಿಂದ ಕರ್ಕೊಂಡು ಬಂದ್ರೆ ಡೆಲ್ಲಿಯಲ್ಲಿ ಇವ್ರನ್ನ ಕೂರಿಸ್ತಾರೆ. ಆಗ ಸಂಬಂಧಪಟ್ಟಂತ ಮಂಗಳೂರಿನ ಪೊಲೀಸ್ ಅಧಿಕಾರಿ, ಯಾಕಂದ್ರೆ ಅವ್ರು ಇವನೇನಾ, ನಿಮ್ಮ ಕೇಸ್ ಇದೇನ ಇತ್ತ ಅನ್ನುವಂಥದ್ದು, ಏನು ಈ ರೀತಿ ಭೂಗತ ಪಾತಕಿಗಳಿರ್ತಾರೆ, ಇವ್ರನ್ನ ಕರ್ಕೊಂಡು ಬರ್ಲಿಕ್ಕೇನೆ ಸುಮಾರು 10 ರಿಂದ 20 ಸರಿ ಹೋಗ್ಬೇಕಾಗತ್ತಂತೆ. ಆಗ ವಿಮಾನದ ಬಿಲ್ಗಳೇ ಲಕ್ಷಾಂತರ ರೂಪಾಯಿ ಆಗುತ್ತೆ. ಕೊನೆಗೆ ಅವರು ಜೇಬಿನಿಂದ ಹಾಕಿ ಕೊನೆಗೆ ಆ ಬಿಲ್ಲನ್ನು ರಿಎಂಬರ್ಸ್ ಮಾಡಿಸ್ಕೊಳ್ತಾರೆ ಅನ್ನುವಂಥದ್ದು. ಹೀಗಾಗಿ ಇದು ಕೆಲವೊಂದು ಅಂತ ಹೇಳಿದ್ರೆ ಕೆಲವೊಬ್ಬರ ಅಲ್ಲೇ ಇರುವಂಥವರ ಕೆಲವೊಂದು ಸಮಸ್ಯೆಗಳಿಂದ ಈ ಸಮಸ್ಯೆಗೆ ಬೇರೆ ರೆಕ್ಕೆ ಪುಕ್ಕ ಬಂದಿದೆ ಅನ್ನುವಂಥದ್ದು ಈಗ ಬಲವಾದ ಸುದ್ದಿ. ಪೊಲೀಸರು ತುಂಬ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ. ಎಲ್ಲೋ ಒಂದು ಕಡೆ ಆ ಸಮಯದಲ್ಲಿ ಆ ವ್ಯಕ್ತಿಗಳಿದ್ದಾಗ ಅವ್ರು ನಗ್ತಾ ಇದ್ರೇನೋ, ಅವ್ನ ಫೋಟೋ ಅದೇ ಸಮಯಕ್ಕೆ ಕ್ಲಿಕ್ ಮಾಡ್ಕೊಂಡೇನೋ, ಇಷ್ಟೆಲ್ಲ ಚೀಟಿಂಗ್ ಮಾಡೋನು ಅದನ್ನೊಂದು ಮಾಡೋದಿಲ್ಲೇನೋ ಅನ್ನುವಂಥದ್ದು ಸುದ್ದಿ ಹರಡಾಡ್ತಾ ಇದೆ. ಇದನ್ನ ಅಳಿದು ಉಳಿದವರು ಕಂಡಂತೆ ನಮ್ಮ ಹತ್ರ ಹೇಳಿದ್ರು, ಅದನ್ನೇ ನಾನು ನಿಮ್ಮ ಮುಂದೆ, ಯಾಕಂದ್ರೆ ಈ ಸುದ್ದಿ ಅದಕ್ಕೆ ನಾವು ಇದನ್ನ ಕ್ರಾಸ್ ಚೆಕ್ ಮಾಡಿದಾಗ ಈ ರೀತಿ ಎಲ್ಲ ಸುದ್ದಿಗಳು ಬಂದು, ಹೀಗಾಗಿ ನಾನು ನಿಮ್ಮ ಮುಂದೆ ಅಳಿದು ಉಳಿದವರು ಹೇಳಿದ್ದನ್ನೇ ಹೇಳಿದೆ. ಹಿಂದೆ ಒಂದು ಅಂತ ಹೇಳಿದ್ರೆ ಏನು ಕೋಟೆಕಾರು ಬ್ಯಾಂಕ್ ದರೋಡೆ ಪ್ರಕರಣ ನೀವೆಲ್ಲ ಕೇಳಿರ್ತೀರ. ಮಿಂಚಿನ ಕಾರ್ಯಾಚರಣೆಯಲ್ಲಿ ಸರಿಸುಮಾರು 16 ಕೋಟಿಯಿಂದ 18 ಕೋಟಿವರೆಗೆ ಬಂಗಾರವನ್ನ ಸಮೇತ ಪೊಲೀಸರು ವಶಪಡಿಸ್ಕೊಳ್ತಾರ ಕೇಸಿನಲ್ಲಿ. ಆಗ ಸುಮಾರು 4 ಜನರ ಬಂಧನವಾಗತ್ತೆ. ಅಲ್ಲಿ ಬಲವಾಗಿ ಇದ್ದಂಥದ್ದಂತ ಹೇಳಿದ್ರೆ ಸ್ಥಳೀಯರು ಅದರಲ್ಲಿ ಇನ್ವಾಲ್ವ್ ಇದ್ದಾರೆ ಅನ್ನುವಂಥದ್ದು. ಈಗ ಕೊನೆಗೂ ಸ್ಥಳೀಯರು ಯಾರಿದ್ರು ಅವ್ರು ಸಿಕ್ಕಾಕೊಂಡಿದ್ದಾರೆ. ಹೇಗಪ್ಪ ಅಂತ ಹೇಳಿದ್ರೆ ಇಲ್ಲಿ ತುಂಬಾ ವಿಚಿತ್ರ ಅಂದ್ರೆ ಹಿರಿಯ ನಾಗರಿಕ ಅನ್ನೋದು ವಿಶೇಷ. ಯಾಕಂತ ಹೇಳಿದ್ರೆ ಇಡೀ ಈ ಒಂದು ಏನು ಒಂದು ಘಟನೆ ನಡೀತೆ ಕೋಟೆಗಾರ ಬ್ಯಾಂಕ್ ದರೋಡೆ, ಇದರಲ್ಲಿ ಎಲ್ಲರೂ ಹೇಳಿದ್ರು ಸ್ಥಳೀಯರೇ ಇದಾರೆ ಇದರಲ್ಲಿ ಪೂರ್ತಿ ಡೈರೆಕ್ಷನ್ ಅಲ್ಲಿ. ಯಾಕಂದ್ರೆ ಅರೆಸ್ಟ್ ಆದಂಥವ್ರು ಕೆಲವೊಬ್ರು ಮುಂಬೈಯಿಂದ ಅರೆಸ್ಟ್ ಮಾಡಿಕೊಂಡ್ರು, ತಮಿಳ್ನಾಡಿನಿಂದ ಅರೆಸ್ಟ್ ಮಾಡಿದ್ರು. ಹಾಗಾದ್ರೆ ಸ್ಥಳೀಯರು ಯಾರು? ಭಾಸ್ಕರ್ ಅಂತ ಹೇಳಿದ್ರೆ ನೀವು ಶಶಿ ತೇವರ್ ಅನ್ನುವಂಥದ್ದು ಒಂದು ಹೆಸರು ಕೇಳಿರ್ತೀರಾ. ಈ ಭಾಸ್ಕರ್ ಬೆಳ್ಚಪ್ಪ ಪಾಡ ಯಾರಂತ ಹೇಳಿದ್ರೆ ಅಂದ್ರೆ ಬಂಟ್ವಾಳದ ಹತ್ರ ಇರುವಂತ ಕನ್ಯಾನದ ವ್ಯಕ್ತಿ. ಈ ವ್ಯಕ್ತಿ ಕಳೆದ 25 ವರ್ಷದಿಂದ ಬಾಂಬೆಗೆ ಹೋಗಿರ್ತಾನೆ. ಬಾಂಬೆಗೆ ಹೋದಂತ ಅಲ್ಲಿ ಇಲ್ಲಿ ಸುಮಾರು ಅಂತ ಹೇಳಿದ್ರೆ ಬೇರೆ ಬೇರೆ ಪ್ರಕರಣಗಳಲ್ಲಿರ್ತಾನೆ. ಹೀಗಾಗಿ ಈ ವ್ಯಕ್ತಿಗೆ ಧಾರಾವಿ ಗ್ಯಾಂಗ್ ಪರಿಚಯ ಇರುತ್ತೆ. ಇದೇ ಧಾರಾವಿ ಗ್ಯಾಂಗಿನ ಅಂತ ಹೇಳಿದ್ರೆ ಏನು ಮೊದಲಿಗೆ 4 ಜನನ ಬಂಧಿಸ್ತಾರೆ. ಅದರಲ್ಲಿದ್ದಂಥ ಮುರುಗನ್ ಇರ್ಬೋದು, ರಾಜೇಂದ್ರ, ಕಣ್ಣನ್ ಮನಿ, ಇವರೆಲ್ಲ ಏನಂತ ಹೇಳಿದ್ರೆ ಧಾರಾವಿ ಗ್ಯಾಂಗ್ನವರು. ಈ ಧಾರಾವಿ ಗ್ಯಾಂಗಿಗೆ ಇದೇ ವ್ಯಕ್ತಿಯಿಂದ ಈ ಐಡಿಯಾ ಹೋಗಿರುತ್ತೆ. ಯಾಕಂದ್ರೆ ಆಗ್ಲೇನೆ ಊರು ಬಿಟ್ಟು 25 ವರ್ಷ ಆಗಿರುತ್ತೆ. ಈ ಎಲ್ಲ ಗ್ಯಾಂಗಿನೊಟ್ಟಿಗೆ ಈ ವ್ಯಕ್ತಿಗೆ ಸಂಪರ್ಕ ಇರುತ್ತೆ. ಈ ವ್ಯಕ್ತಿಗೆ ಈಗಾಗ್ಲೇನೆ 69 ವರ್ಷ. ಆ KC ರೋಡ್ ಇದೆ, ತಲ್ಪಾಡಿಯ KC ರೋಡ್ ಏನಿದೆ ಅಲ್ಲಿರುವಂತ ನಿವಾಸಿ ಮೊಹಮ್ಮದ್ ನಜೀರ್ ಹತ್ರ ಸಂಪೂರ್ಣವಾಗಿ ಇದ್ರ ಬಗ್ಗೆ ಮಾಹಿತಿ ತಗೊಳ್ತಾನೆ. ಮಾಹಿತಿ ತಗೊಂಡು ಏನ್ ಮಾಡ್ತಾನಂತ ಹೇಳಿದ್ರೆ ಈ ಭಾಸ್ಕರ್ ಏನ್ ಮಾಡ್ತಾನಂತ ಹೇಳಿದ್ರೆ ಸಂಪೂರ್ಣವಾಗಿ ಈ ಐಡಿಯಾನ ಆ ಧಾರಾವಿ ಗ್ಯಾಂಗ್ ಅಂದ್ರೆ ಮುರುಗನ್, ಕಣ್ಣನ್, ರಾಜೇಂದ್ರ ಈ ಟೀಮ್ ಏನಿದೆ ಇವ್ರಿಗೆ ಕೊಡ್ತಾನೆ. ಕೊಟ್ಟಾದ ನಂತರನೇ ಈ ಸಂಪೂರ್ಣವಾಗಿ ಅವತ್ತು ಬ್ಯಾಂಕ್ನಲ್ಲಿ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೆ ಇರುವುದಿಲ್ಲ. ಶುಕ್ರವಾರ ನಮಾಜ್ ಇರುವುದರಿಂದ ಅಲ್ಲಿ ಯಾರೂ ಇರುವುದಿಲ್ಲ, ಜನ ಹೆಚ್ಚಾಗಿ. ಎಲ್ಲ ಅಂಗಡಿಗಳು ಬಂದಿರ್ತವೆ. ಗಾಡಿಯನ್ನ ಎಲ್ಲಿ ನಿಲ್ಲಿಸಬೇಕು, ಯಾವ ರೀತಿ ಹೋಗಬೇಕು, ಯಾವ ರೀತಿ ಎಷ್ಟು ಸ್ಟಾಫ್ ಇರ್ತಾರೆ, ಯಾವ CCTV ಎಲ್ಲಿದೆ, ಏನೇನಿದೆ ಅನ್ನುವಂಥದ್ದು ಈ ಮೊಹಮ್ಮದ್ ನಜೀರ್
ಈ ವ್ಯಕ್ತಿಗೆಲ್ಲ ಕಳಿಸಿರ್ತಾನೆ. ಈ ಭಾಸ್ಕರ್ ಏನ್ ಮಾಡ್ತಾನೆ ಅಂದ್ರೆ ಅವ್ರಿಗೆ ಕೊಟ್ಟಿರ್ತಾನೆ. ಕೊನೆಗೂ ಏನಾಗತ್ತಂದ್ರೆ ಎಲ್ಲ ಆರೋಪಿಗಳು ಬಂಧನವಾದ ನಂತರ ಇವರಿಬ್ರು ಬಂಧನವಾಗಿದೆ. ಕೋಟೆಕಾರ್ ಬ್ಯಾಂಕಿನಲ್ಲಿ ಏನು ಸ್ಥಳೀಯರ ಕೈವಾಡ ಇತ್ತು ಅನ್ನೋದು ಅದು ಕೊನೆಗೂ ಪ್ರೂವ್ ಆಯಿತು. ಸೊ ಕಾರ್ಯಕ್ರಮ ನೋಡಿದ್ದಕ್ಕೆ ಧನ್ಯವಾದ. ಇದು ಕೇವಲ ಜನಜಾಗೃತಿ.